ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ಆಲಮೇಲ ಪಟ್ಟಣದಲ್ಲಿ ನಿರ್ಮಾಲಯ ಸಂಸ್ಥೆಯು ಹಮ್ಮಿಕೊಂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣ ಹಾಗೂ ಮಹಿಳೆಯರ ಹಕ್ಕುಗಳ ಕುರಿತು ಟಿಪ್ಪು ಕ್ರಾಂತಿ ಸೇನೆಯ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರಾದ ಡಾ ದಸ್ತಗೀರ್ ಮುಲ್ಲಾ ಅವರು ಮಾತನಾಡಿದರು. ಮಹಿಳೆಯರು ಸಮಾಜದ ಶಕ್ತಿಯಾಗಿದ್ದು, ಅವರ ಶಿಕ್ಷಣ, ಆರ್ಥಿಕ ಸ್ವಾವಲಂಬನೆ ಮತ್ತು ಸಮಾನ ಹಕ್ಕುಗಳ ಸಾಧನೆಗಾಗಿ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಮಹಿಳೆಯರ ಮೇಲಿನ ಅನ್ಯಾಯ, ಹಿಂಸಾಚಾರ ಹಾಗೂ ಭೇದಭಾವ ತೊಡೆದುಹಾಕಲು ಕಾನೂನು ಜಾಗೃತಿ ಮತ್ತು ಸಾಮಾಜಿಕ ಬದಲಾವಣೆ ಅತ್ಯವಶ್ಯಕ ಎಂದು ಹೇಳಿದರು. ಮಹಿಳೆಯರಿಗೆ ಅವಕಾಶ ನೀಡಿದಾಗ ಅವರು ಕುಟುಂಬ ಮಾತ್ರವಲ್ಲ, ಸಮಗ್ರ ಸಮಾಜದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತಾರೆ. ಆದ್ದರಿಂದ ಮಹಿಳಾ ಸಬಲೀಕರಣವೇ ದೇಶದ ಪ್ರಗತಿಯ ಮೂಲ ಅಸ್ತಂಭವಾಗಿದೆ ಎಂದು ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರನ್ನು ಸನ್ಮಾನಿಸಲಾಯಿತು. ಸಂಸ್ಥೆಯ ಪದಾಧಿಕಾರಿಗಳು, ಗಣ್ಯರು ಹಾಗೂ ಸ್ಥಳೀಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಮ್ಮಲ್ಲಿ ನಂಬಿಕೆ ಕಡಿಮೆ ಮತ್ತು ಮೂಢನಂಬಿಕೆ ಜಾಸ್ತಿ ಇರುವುದರಿಂದ ನಾವು ಇವತ್ತು ನಂಬಿಕೆಯನ್ನು ಮರೆತು ಕೇವಲ ಮೂಢನಂಬಿಕೆಯಲ್ಲಿ ಬದುಕ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಹಕ್ಕುಗಳು ಯಾರು ಕೊಟ್ಟಾರ ಅಂತೇಳಿ ಇವತ್ತು ನಮಗೆ ಅದರ ಅರಿವಿಲ್ಲ. ಅದಕ್ಕಾಗಿ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಹೆಣ್ಣು ಮಕ್ಕಳಿಗೆ ಇವತ್ತು ಆಸ್ತಿ ಪಾಲಿರ್ಬಹುದು, ಆಸ್ತಿಯಲ್ಲಿ ಪಾಲು ಕೇಳ್ತೀರಿಲ್ರಿ, ಮನ್ಯಾಗ ಅಣ್ತಂಬ್ರ ಜೋಡಿ ಜಗಳ ಬಂದ್ರೆ ಕಲಾಸ್ ಮುಗಿದ ಹೋಯ್ತು, ಕೋರ್ಟ್ನಾಗ ಬಿತ್ತರೋದೇ ಒಂದು ಕೇಸ. ಯಾಕೆ ನಮ್ಮ ಅಪ್ಪ ಹುಟ್ಟಿಲ್ಲ, ನನಗೂ ಪಾಲು ಬೇಕು. ಆಸ್ತಿಯಲ್ಲಿ ಪಾಲ ಇರಬಹುದು ಮತ್ತು ನೌಕರಿಯಲ್ಲಿ ಸಮಾನತೆ ಇರಬಹುದು, ಉದ್ಯೋಗದಲ್ಲಿ ಸಮಾನತೆ ಇರಬಹುದು, ಶಿಕ್ಷಣದಲ್ಲಿ ಸಮಾನತೆ ಇರಬಹುದು. ಇದನ್ನೆಲ್ಲ ಯಾರು ಕೊಟ್ರಿ? ಯಾರು ಕೊಟ್ಟಪ್ಪ ಅಂತಂದ್ರೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಅದರ ಹಕ್ಕುಗಳನ್ನು ನಮಗೆ ಕೊಟ್ಟವಿನ ಮತ್ತೆ ಯಾವುದು ದೇವಾನುದೇವತೆಗಳು ನಮಗೆ ಕೊಡಲಿಲ್ಲ. ಇವತ್ತು ನಾವು ಅರ್ಥ ಮಾಡ್ಕೋಬೇಕು. ಇಷ್ಟು ದಿನ ನಮ್ಮ ಅಪ್ಪಂದಿರು, ನಮ್ಮ ಅಜ್ಜಂದಿರು, ನಮ್ಮ ಮುತ್ತಜ್ಜಂದಿರು ಎಲ್ಲರೂ ಜೀವಂತವಾಗಿದ್ರು. ಆದ್ರೂ ಕೂಡ ಅವರಿಗೆ ಅವಾಗ ನಮಗಾಗಿರ್ಬಹುದು, ಹಿಂದುಳಿದವರಿಗಾಗಿರ್ಬಹುದು, ಬಡವರಿಗಾಗಿರ್ಬಹುದು, ಹೆಣ್ಣು ಮಕ್ಕಳಿಗಾಗಿರ್ಬಹುದು ಶಿಕ್ಷಣದ ವ್ಯವಸ್ಥೆ ಇರಲಿಲ್ಲ. ಶಾಲೆ ಕಲಿದ ವ್ಯವಸ್ಥೆ ಇತ್ತನ್ರಿ? ಇರ್ಲಿಲ್ಲ. ಉದ್ಯೋಗದಲ್ಲಿ ಸಮಾನ ಅವಕಾಶ ಇತ್ತೇನು? ಇರ್ಲಿಲ್ಲ. ಶಿಕ್ಷಣ ಕಲೀಲಿಕ್ಕೆ ಅವಕಾಶ ಇತ್ತೇನು? ಇರ್ಲಿಲ್ಲ. ನಮಗೆ ಸಮಾನತೆಯಲ್ಲೂ ಕೂಡ ಯಾವುದೇ ರಂಗದಲ್ಲೂ ಕೂಡ ನಮಗೆ ಅವಕಾಶ ಇರಲಿಲ್ಲ. ಆದ್ರೆ ಅವಾಗ ಯಾಕೆ ಅವಕಾಶ ಇರಲಿಲ್ಲ, ಇವಾಗ ಯಾಕೆ ಅವಕಾಶ ಇಲ್ಲಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಅರ್ಥ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಈ ಜಗತ್ತಿನಲ್ಲಿ ಎಲ್ಲಾದ್ರೂ ವಿಶ್ವವಿದ್ಯಾಲಯ ಎಲ್ಲಿ ಹುಟ್ಟುತ್ತಪ್ಪ ಅಂತಂದ್ರೆ ಅದು ತಾಯಿಯ ಮಡಿಲಲ್ಲಿ ವಿಶ್ವವಿದ್ಯಾಲಯ ಹುಟ್ಟೈತಿ. ಅದಕ್ಕೆ ತಾಯಿಗೆ, ಹೆಣ್ಣಿಗೆ ಸಮಾನತೆ ಕೊಟ್ಟು ಮಾತ್ರ ಇಲ್ಲಿ ನಮಗೆ ಒಳ್ಳೆ ಒಂದು ಸಂಸ್ಕಾರ ಸಿಗಲಿಕ್ಕೆ ಸಾಧ್ಯ ಇದೆ ಅನ್ನೋ ಕಾರಣಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನವಾದ ಅವಕಾಶಗಳನ್ನು ಕೊಟ್ಟರು. ಈಗ ಹೇಳ್ರಿ, ಯಾರಿಗೆ ಪೂಜಿಸ್ಬೇಕು ನಾವು? ಯಾರಿಗೆ ಪೂಜಿಸ್ಬೇಕು? ಯಾರಿಗ್ರಿ? ಬಾಡೆ ಮಂದಿ ಹೇಳಲಾಗ್ಯಾರ ಯಾರಿಗಪ್ಪ ಅಂತಂದ್ರೆ. ಯಾರು ಕೊಟ್ರು ನಮಗೆ ಹಕ್ಕನ್ನು? ಯಾರು ಕೊಟ್ರು ನಮಗೆ ಹಕ್ಕುಗಳನ್ನ? ಯಾರು ಕೊಟ್ರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಂವಿಧಾನದ ಮೂಲಕ ಎಲ್ಲಿ ಸಿಗ್ತಾವ ನಮಗೆ ಹಕ್ಕು? ಎಲ್ಲಿ ಸಿಗ್ತಾವ ಹಕ್ಕು? ಸಂವಿಧಾನದಲ್ಲಿ. ಸಂವಿಧಾನ ಬರೆದವರು ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರು. ಆ ಸಂವಿಧಾನದ ಮುಖಾಂತರ ನಮ್ಮ ಮಹಿಳೆಯರಿಗಾಗ್ಲಿ, ಈ ಭಾರತ ದೇಶದಲ್ಲಿರುವಂತಹ ನಿರ್ಜೀವ ಮತ್ತು ಸಜೀವ ವಸ್ತುಗಳಿಗೆ, ಪ್ರತಿಯೊಂದು ವಸ್ತುಗಳಿಗೆ ಏನಾದ್ರೂ ಹಕ್ಕುಗಳು ಸಿಗಬೇಕಾಗಿತ್ತಂದ್ರೆ ಅದು ಸಂವಿಧಾನದಿಂದ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನದಿಂದ. ಈಗ ಯಾರಿಗೆ ನಾವು ಪೂಜಿಸ್ಬೇಕ್ರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು. ಪ್ರತಿದಿನವೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ನೆನೆಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಇವತ್ತು ನೀವು ಅಲ್ಲಿ ಕೂತು ಕೇಳಕ, ನಾನು ಇಲ್ಲಿ ನಿಂತು ಭಾಷಣ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರಾದ್ರೂ ಇದ್ರಪ್ಪ ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಅದನ್ನು ಬಿಡ್ತೀವ್ರಿ ನಾವು.